ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿ ನೋಡಿ. ಎಲ್ಲರಿಗೆ ಗುಡ್ ಮಾರ್ನಿಂಗ್. ಟೈಮ್ ಬಂದು 8:30 ಆಗೈತೆ ನೋಡಿ. ಇವಾಗ ಲಾಗ್ ಚಾಲು ಮಾಡೀನಿ. ಬನ್ನಿ, ಇನ್ನು ಶ್ರಾವಣಿದು ಜಾಕ ಮಾಡಿಸ್ಬೇಕು, ನಂದು ಪೂಜೆ ಅದೆಲ್ಲ ಆಗೈತೆ ನೋಡಿ. ಇನ್ನು ಬಟ್ಟೆ ಬಾಂಡೆ ಅದಾವ್ರಿ. ಇನ್ನು ಅಡುಗೆ ಏನೈತೆ ಒಂದಿಷ್ಟು, ಇನ್ನು ರೊಟ್ಟಿ ಒಯ್ದು ಅದಾವ. ರೊಟ್ಟಿ ಇನ್ನೂ ಮಾಡಿ ಯಾರು ಉಂಡಿಲ್ಲ ರೊಟ್ಟಿ. ಚುರುಮುರು ಸುಸ್ಲ ಮಾಡ್ಬೇಕಂತ ಮಾಡೀನಿ ರೀ. ಚುರುಮುರು ಸುಸ್ಲ ಮಾಡ್ಕೊಂಡು ಬಟ್ಟೆ ಬಾಂಡೆ ಮಾಡಿ ಸಿಗ್ತೀನಿ ರೀ. ಕರೆಂಟು ಅದು ಒಂದು ಅರ್ಧ ಬ್ಲೌಸ್ ಉಳಿಸಿದ್ನಲ್ರಿ ನಾನು. ಅದು ಅರ್ಧ ಬ್ಲೌಸ್ನು ಹೊಲ್ಕೊಂಡು ನೋಡಿ. ಶ್ರಾವಣಕುಮಾರನ ಮುಕ್ಕೋದಿದ್ರು 5 ಗಂಟೆಗೆ ಎದ್ದೀನಿ. ಫ್ರೆಶ್ಶಿನ 5 ಗಂಟೆಗೆ ಎದ್ದು ಅದು ಅರ್ಧ ಬ್ಲೌಸ್ ಹೊಲ್ಕೊಂಡು ತೆಗೆದು ಅಟ್ಟೆ ಮ್ಯಾಗ ಇಟ್ಟು ಕೇರಿ ನೋಡಿ. ಇವಾಗ ಅವ್ರು ಜಾಕ ಮಾಡಿಸ್ಬೇಕಂತ ನಾ ಅಂತೀನಿ. ಎಷ್ಟು ಗಲಾಟೆ ಮಾಡ್ತಾರೆ ನೋಡಿ ಇಬ್ಬರು ಕೂಡ. ನಾನು ಅದಕ್ಕೆ ನೆಶಿನಾಗ ಎದ್ರೆ ಕೆಲಸ ಆಗ್ತಾವೆ ನೋಡಿ. ಮಕ್ಕಳು ಕೂಡ ನೆಶಿನ ಸೈಲೆಂಟ್ ಇತ್ತು ನೋಡಿ. ಇದು ಮಾಡಕ್ಕೆ ಟೀಚಿಂಗ್ ಮಾಡಕ್ಕೆ ನನಗೆ ಇವ್ರಿಗೆ ಮಾಡಕತ್ತಾನ ಬ್ಯಾಸರ ಆಗಿಬಿಡ್ತೀರಿ ಯಾವುದೇ ಕೆಲಸ ಅಲ್ಲಿ. ಬನ್ನಿ, ಇವಾಗೇನೆ ಮತ್ತು ಅವ್ರಿಗೆ ನಾಷ್ಟ ಮಾಡಿ ಸ್ಕೂಲಿಗೆ ಕಳಿಸಿ 8:30 ಆಗೈತೆ. 9:00 ಓದ್ತಾರೆ. ಇವತ್ತು ಎಕ್ಸಾಮ್ ಅದಲ್ಲ, ಕನ್ನಡ ಶಾಲೆಗೆ ಓದ್ತಾಳ್ರಿ ಶ್ರಾವಣಿ. ಚುರುಮುರು ಸುಸ್ಲ ಮಾಡ್ಬೇಕಂತ ಓಳೆಲ್ಲ ರೆಡಿ ಮಾಡ್ತೀನಿ ರೀ. ಬನ್ನಿ ಮತ್ತೆ ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಅಕ್ಕನೂ ಇದಕ್ಕೆ ಹೋಗ್ಯಾಡ್ರಿ, ಮಂತ್ರಾಲಯ ರಾಘವೇಂದ್ರ ಮಠಕ್ಕೆ ಹೋಗ್ಯಾಡ್ರಿ. ಅಕ್ಕನೂ ಏನಾರ ವಿಡಿಯೋ ಶೇರ್ ಮಾಡಿದ್ಲಂದ್ರೆ, ಇಲ್ಲಿ ಸ್ವಲ್ಪ ಏನೋ ವಿಡಿಯೋ ಶೇರ್ ಮಾಡಿದ್ಲಂದ್ರೆ ನಿಮ್ಗೂ ಶೇರ್ ಮಾಡಿರ್ತೀನಿ ರೀ ಲಾಸ್ಟಿಗೆ. ನಾನು ಹೋಗ್ಬೇಕಾಗಿತ್ತು ರೀ, ಹೋಗ್ಲಿ ನೋಡಿ. ಮಂತ್ರಾಲಯಕ್ಕೆ ಮಿಸ್ ಮಾಡ್ಕೊಂಡ್ಯಾ, ದಾನಮ್ಮ ಮಿಸ್ ಮಾಡ್ಕೊಂಡ್ಯಾ. ಏನು ಮಾಡೋದು ನೋಡಿ, ಎರಡು ಊರುಡು ನಮ್ಮದು ನೋಡೋಣ ರೀ. ಮುಂದೊಂದು ದಿನ ಹೋಗುನು. ಬಸ್ ಫ್ರೀ ಐತಿ, ಇವಾಗ ಹೋದ್ರೆ ನಡಿತೈತೆ. ಕೆಸಾಪುರಾಗ ಸಣ್ಣವ್ವ ಅದಾಳ್ರಿ. ನಮ್ಮ ಅವ್ವನ ತಂಗಿ ರೇಕಿ ಅವ್ವನ ಅಂತೀವಿ ನಾವು ಕೂಡ. ಚಿಗವ್ವ ಅಂತಾರೆ ಹಳ್ಳಿ ಕಡೆ ಎಲ್ಲ. ಅವ್ವಾರ 25 ಜನ ಹೋಗ್ಯಾರ ರೀ ಹಳ್ಳಿ ಕೆಸಾಪುರ ಒಳಗೆ. ಆಕಿನೂ ಅವ್ರು ಕೂಡ ಹೋಗ್ಯಾವ ಇದು ಮಂತ್ರಾಲಯ ರಾಘವೇಂದ್ರ ಮಠಕ್ಕೆ ರೀ. ಡೈರೆಕ್ಟ್ ಬಸ್ ಐತೆ ಅಂದ್ರಿ, ಮುದ್ದೇಬಾಳೆ ಅಂತಾರೆ ಡೈರೆಕ್ಟ್ ಐತಂತ. ಅವ್ರು ಮುರಾಳಕ್ಕೆ ಹೋಗಿ ಹತ್ಯಾರ. ಅಲ್ಲಿ ಕೆಸಾಪುರ ಮುರಾಳ ಅಲ್ರಿ, ಅಲ್ಲಿ ಹತ್ತಿಕೇರಿ ಹೋಗ್ಯಾರಿ. 1 ಗಂಟೆಗೆ ಹೋಗಿ ಮುಟ್ಟ್ಯಾರ ಅಂತ ನೋಡಿ. ಫೋನ್ ಹಚ್ಚಿದ್ರಿ. 1 ಗಂಟೆಗೆ ಹೋಗಿ ಮುಟ್ಟಿರಂತ. ನಾ ಸಂಜೆ ಕಡೆ ವಯಸ್ಸವ್ರು ಕೊಟ್ಟನೆಲ್ಲ ಗೊತ್ತಿತ್ತು ರೀ, ಅದಕ್ಕೆ ಹೇಳಿದ್ ನೋಡಿ ನಾನು. ಸ್ನೇಹಿತರೆಲ್ಲ ಬಟ್ಟೆ ಓದಿನಿ. ಹೂವಿನ ಗಿಡ ಚಂದ ಐತ್ರಿ. ದಾಸವಾಳ ಹೂವಿನ ಗಿಡ ಹಚ್ಚಿ ನೋಡಿ. ದಾಸವಾಳ ಹಚ್ಚಿನಿ, ಹತ್ತುತ್ತ ಬಿಡ್ತಾವೆ ಗೊತ್ತಿಲ್ಲ ರೀ. ಎಲ್ಲ ಕ್ಲೀನಾಗೈತೆ ರೀ. ಇವತ್ತು ಎಲ್ಲ ಬಡ ಕೆಲಸ ಮಾಡ್ಕೊಂಡು ನೋಡಿ. ಇವತ್ತು 10:30 ಆಗೈತೆ ರೀ. ಎಲ್ಲ ಕೆಲಸ ಆಗೈತೆ ನೋಡಿ ಇವತ್ತು. ನೋಡಿ ಅಡುಗೆ ಮನೆಯೂ ಕ್ಲೀನಾಗೈತೆ. ಅವರು ಸ್ಕೂಲಿಗೆ 9:30 ಹೋಗ್ಯಾರ ರೀ. ಪೇಪರ್ ಅದ ರೀ ಇವತ್ತು. ಶ್ರಾವಣಿ ನೀನು ಇದ್ದಿದ್ರಂತ್ರಿ. ಶ್ರಾವಣಿ ಪೇಪರ್ 2 ದಿನ ತಿಲ್ಲೇ ಹೊಂಟಾಡ್ರಿ. ಚಿಕ್ಕ ಹಾಕ್ಬಿಡ್ತು ನೋಡಿ. ಎಲ್ಲ ಕೆಲಸ ಮುದೈತಿಲ್ಲೇ. ಕರೆಂಟೂ ಇಲ್ಲ ರೀ. ರಾಟಿ ಹೊಲಿಬೇಕಂದ್ರೆ ಕರೆಂಟೂ ಇಲ್ಲ. ಬನ್ನಿ, ನಾನು ಕೂಡ ಕಾಜಿ ಗುಂಡಿ ಮಾಡ್ತೀನಿ. 2 ಜಂಪರ ಮುಂಜಾನೆ ನೆಶಿನ್ಯಾಗ ಹೊಲ್ದಿನ ಅಂತ ಹೇಳಿದ್ನಲ್ಲ ರೀ. ನೆಶಿನ್ಯಾಗ ಇದನ್ನು ಮುಗಿಸಿದ್ದೀನಿ ರೀ ಜಂಪರ್. ಇದೊಂದು ಕಾಜಿ ಗುಂಡಿ ಮಾಡ್ತೀನಿ. ಇದು ಆತೆ ಜಂಪರ ಏನು ಹಾಕದವ್ರಿ ಇವರು ನೋಡಿ. ಕರೆಂಟ್ ಹೋಗ್ಯಾವ ಫುಲ್. ಮತ್ತು ಮಾಡೋಣ ಹೊತ್ಕೊಂಬಂದೈತೆ ನೋಡಿ. ನಿನ್ನ ನೈಟಿ ಯಾರೇ ಇಲ್ಲ ಮತ್ತೆ ಆಗೈತೆ ನೋಡಿ. ಬನ್ನಿ, ಕರೆಂಟ್ ಮನೆಯಿಂದ ಹೊಲದ ಪುಟ್ಟಕ್ಕರ ಮನೆಗೆ ಹೋಗ್ತೀನಿ ರೀ. ಕಾಜಿ ಗುಂಡಿ ಮಾಡ್ಕೊಂಬರ್ತೀನಿ ರೀ. ಅಲ್ಲೇ ಹೋಗಿ ಕುಂತು ನೋಡಿ. ಎಡ್ಡು ಕಾಜಿ ಗುಂಡಿ ಮಾಡ್ಕೊಂಬಂದೆ ಪುಟ್ಟಕ್ಕರ ಮನೆಗೆ ಹೋಗಿ. ಎಡ್ಡು ಇದಾದ ನೋಡಿ. ಲೈಟ್ ಇನ್ನೂ ಬಂದು ನೋಡಿ. ಲೈಟ್ ಇನ್ನೂ ಇಲ್ಲಿ ನೋಡಿ. ಏನು ಮಾಡೋದು, ಬಿಸಿಲು ಬಿದ್ದೈತಿ ಇಲ್ಲಿ. ಬಿಸಿಲು ಬಿದ್ದೈತಿ ನೋಡಿ. ಇವಾಗ ಒಂದು ಸ್ವಲ್ಪ ಲೈಟ್ ಬಂದಿಲ್ಲ ರೀ. ಇವತ್ತು ಲೈಟ್ ಬರಲಂತ ನೋಡಿ. ಹೊತ್ತು ಮುಂತನ ಏನು ಮಾಡೋದು ನೋಡಿ. ಜಲ್ದಿ ಕೆಲಸ ಮಾಡ್ಕೊಂಡು ಜಲ್ದಿ ಹೊಲಿಬೇಕಂದ್ರೆ ಲೈಟ್ ಬರ್ಲಂತ. ಬನ್ನಿ ಮತ್ತೆ ನೋಡೋಣ ಏನು ಮಾಡ್ತೀನಿ ನೋಡಿ. 12:30 ಆಗೈತೆ ರೀ. ಅಲ್ಲೇ ಕುಂತೀನಿ ರೀ. 12:30 ಆಗೈತೆ ನೋಡಿ ಟೈಮ್. ಅಲ್ಲೇ ಕುಂತೀನಿ. ಇವಾಗ ಬಂದೀನಿ, ಲೈವ್ ಹೋಗ್ಬೇಕ್ರಿ. ಬನ್ನಿ ಮತ್ತೆ ಸಿಗ್ತೀನಿ ನಿಮಗೆ. ಕಾಜಿ ಗುಂಡಿ ಮಾಡಿ ಒಂದಿಷ್ಟು ಕುಂತಿದ್ದೀನಿ ರೀ. ಬಟ್ಟೆ ಗಿರಕ್ಕೆ ಬಂದು ಏನು ಒಳ್ಳೆ ಬಿಳಿಲ್ಲ ಇಟ್ಟೋದು ನೋಡಿ. ಬ್ಲೌಸ್ ಕಟ್ ಮಾಡ್ಬೇಕು ಅಂದ್ಯ. ಲೈವ್ ಟೈಮ್ ಆಯ್ತು, ಲೈವ್ ಬಂದ್ಯ. ನಂಬರ್ ಬರ್ದ ಅಕ್ಕ ಯಾವುದಂದೇನು ರೀ. ಪತ್ರೋಳಿ ಬಿಸ್ನೆಸ್ ಮಾಡ್ಬೇಕಂದೆಲ್ಲ ಅದೇ ನೋಡಿ ನಂಬರ್. ಏನೋ ತಲೆ ಕೆಡ್ಸೋಬಿಟ್ಟಿನಿ ರೀ ಅದ್ರ ಬಗ್ಗೆ. ಒಂದು ಸ್ವಲ್ಪ ನೋಡೋಣ ರೀ ಹೆಂಗೆ ಆಗುತ್ತೋ. ಇನ್ನೂ ಮಾಡಿದ್ರೆ ಕರೆ ನೋಡಿ. ಮಾಡಿದಾಗ ಮಾಡಿ ಅನ್ನೋದ್ರಿ. ಅದು ಪತ್ರೋಳಿ ಬಿಸ್ನೆಸ್ ನೋಡಿ. ಅದೇ ಕಡೆ ನೋಡಿ. ಪೇರುವನ್ ಮೊನ್ನೆ ತೊಗೊಂಡೀವಿ ರೀ. ತಿಂದೆ ನೋಡಿ. ಜಾಸ್ತಿ ಅಲ್ರಿ. ನೋಡ್ತೀನಿ ರೀ. ಕಟ್ ಮಾಡಿ ಶ್ರಾವಣಿಗೆ ತೊಳ್ಕೊಂಬಂದೀನಿ ರೀ. ಉಪ್ಪ ನೋಡಿ. ಶ್ರಾವಣಕುಮಾರ ಚಾಕು ತಂದೀನಿ. ಪೇರುವನ್ ಕಟ್ ಮಾಡ್ಕೊಂಡು ತಿನ್ನು ಬನ್ನಿ. ಸಿಟ್ಟು ನೋಡಿ. ಕರೆಂಟ್ ಇಲ್ಲ ನೋಡಿ. ಏನಿಲ್ಲ ಕರೆಂಟ್ ಇಲ್ಲ ನೋಡಿ ಇವತ್ತು. ಯಾವಾಗ ಲಾಗು ಬಂದು ಮಾಡ್ದಕ್ಕಿ ಮತ್ತು ಇವಾಗ ಚಲೋ ಮಾಡಿ ನೋಡಿ. ಟೈಮ್ ಬಂದು 7 ಗಂಟೆ ಆಗೈತೆ ರೀ. 7ಕ್ಕೆ ಬಂದು ನೋಡಿ ಕರೆಂಟು. ಯಾವಾಗ ಹೋಗ್ಯಾವ ಅಂದ್ರೆ ನಾ ಬಟ್ಟೆ ಹೋಗೋದಕ್ಕೆ ಬರೋಕೆ ಹೋಗ್ಬಿಟ್ಟಿದ್ದು ರೀ. ಇವಾಗ ಬಂದು ರೀ ಕರೆಂಟು. ಪಲ್ಯ ಮಾಡ್ಬೇಕ್ರಿ. ಬಟಾಟೆ ಖುಷಿಯಿಂದ ರೀ. ನಾನು ಜಲ್ದಿ ಕೆಲಸ ಮಾಡ್ಕೊಲಿಲ್ಲ ರೀ. ಮತ್ತು ಒಂದು ಕೆಲಸ ಮಾಡ್ಕೊತ ಕುಂತು ನೋಡಿ. ಅಲ್ಲೇ ಕಾಣ್ತಿರ್ಬೇಕು ಬಟ್ಟೆ ಎಲ್ಲ ನಡವರ್ ಖಾಲಿ ನೋಡಿ. ಅವು ಮಾರ್ಲರು ಸೇಲಾಲರು ಎಲ್ಲ ಬಟ್ಟೆ ಇದ್ದು ಅಲ್ರಿ. ಮಿಕ್ಸ್ 1 ಪೀಸ್ 2 ಪೀಸ್ ಉಳಿದು ಎಲ್ಲ ಹೊಸು ಆಫರ್ನಾಗ ಇಟ್ಟು ಮಾರಿಬಿಟ್ಟು ನೋಡಿ. ಇವತ್ತು ಕರೆಂಟ್ ಇಲ್ಲ ಅಂದ್ರೆ ಬಟ್ಟೆ ಟೀಚಿಂಗ್ ಇರ್ಲಿಕ್ಕೆ ಅದು ಮಾಡೀನಿ ರೀ. ಅದು ಹೆಂಗೆ ಮಾಡಿದೆ ಹೆಂಗಿಲ್ಲ ಅಂತ ನಿಮಗೆ ಹೇಳ್ತೀನಿ ರೀ.
ಪಲ್ಯ ಮಾಡಿ ರೊಟ್ಟಿ ಮಾಡಿ ಊಟ ಮಾಡಿ ಸಿಗ್ತೀನಿ ಸ್ನೇಹಿತರೆ. ದೇವ್ರ ಮುಂದೆ ದೀಪ ಹಚ್ಚಬೇಕು. ಕೆಲಸ ಭಾಳ ಐತೆ ಬನ್ನಿ. ಮತ್ತು ಕರೆಂಟ್ ಬಂದವು ಟೀಚಿಂಗ್ ಮಾಡಬೇಕು ನೋಡಿ. ಹೆಂಗೆ ಏನೇನು ಮಾಡ್ತೀನಿ ಎಲ್ಲ ನೋಡ್ತೀನಿ ರೀ. ನೋಡೋಣ ಬನ್ನಿ ನೋಡೋಣ. ಟೈಮ್ ಭಾಳ ಆಗೈತೆ ಬನ್ನಿ. ಇವಾಗ ಸ್ವಲ್ಪ ಬಟಾಟೆ ಪಲ್ಯ ಮಾಡಿ ನೋಡಿ. ಪಲ್ಯ ಮಾಡಿ ರೊಟ್ಟಿ ಮಾಡ್ಬೇಕು ರೀ. ಇವಾಗ ಕರೆಂಟ್ ಬಂದು ರೀ. ಇವಾಗ ಬಂದು ನೋಡಿ ಚಂದ ಒಂದು ಮುಂಜಾನೆ 10ಕ್ಕೆ ಹೋದು ಇವಾಗ ಕರೆಂಟ್ ಬಂದವ್ರಿ. ಅದಕ್ಕೆ ರೊಟ್ಟಿ ಮಾಡ್ತೀನಿ ರೀ. ಈಗ ರೊಟ್ಟಿ ಮಾಡ್ಕೇರಿ ಪಲ್ಯ ಕುದಿಯಾಕತ್ತೈತೆ ನೋಡಿ ಬಿಸಿದು. 10ಕ್ಕೆ ಕರೆಂಟ್ ಅದು ಹೊಲಿಬೇಕಂತಂದೆ ಒಂದೇ ಬ್ಲೌಸ್ ಕಟ್ ಮಾಡೀನಿ ರೀ. ಇವತ್ತು ಒಂದಿಷ್ಟು ವ್ಯಾಪಾರ ಮಾಡೀನಿ ರೀ. ಹೆಂಗೆ ಮಾಡಿದೆ ಹೆಂಗಿಲ್ಲ ಅದು ವ್ಯಾಪಾರ. ಒಟ್ಟು ಮೊದ್ಲಿನ ಸ್ಟಾಕ್ ಮಾಲ್ ಒಟ್ಟು ಭಾಳ ಉಳಿದಿದ್ದು ರೀ. ಮಾರಿದ್ದೇ ಇಲ್ಲ ಅವು ಇಷ್ಟು ಭಾಳ ಬಟ್ಟೆ ಮಾರೋದು ಸ್ಟಾಕ್ ಮಾಲ್ ಯಾವ ಅದಾವು. ಈಗ ತಂದು ಯಾವ ಮೊದಲು ತಂದು ಯಾವ ನೋಡ್ಕೊಂಕೇರಿ ಇಷ್ಟು ಮಾಲು ಕೊಟ್ಟೀನಿ. ಬನ್ನಿ ದೇವ್ರ ಮುಂದೆ ದೀಪ ಹಚ್ಕೇರಿ ಹೇಳ್ತೀನಿ ರೀ ನಿಮ್ಗೆ. ನೋಡಿ ಸ್ನೇಹಿತರೆ, ಇವತ್ತು ಏನು ಮಾಡಿದ್ವಿ ರೊಟ್ಟಿ ಮಾಡಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕು ರೀ. ಟೈಮು 7:30 ಆಗೈತೆ ರೀ. ಲೇಟ್ ಆಗೈತೆ ನೋಡಿ. ಒಂದರ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕು. ಚಂತನ ಕಟ್ಸಿಲ್ಲ ರೀ. ಒಂದೇ ಬ್ಲೌಸ್ ಕಟ್ ಮಾಡೀನಿ ಇವತ್ತು. ಅಂಥವು ಮಾರ್ಲಾರು ಎಲ್ಲ ಹೊಸ ಬಟ್ಟೆ ಅಂಥವು ಇಂಥವು ಇದ್ದು ರೀ. ಒಟ್ಟು ಆದ್ರೆ ವ್ಯಾಪಾರ ಮಾಡಿ ನೋಡಿ. ಇವತ್ತು ಯಾವ್ದಾರ ಮಾಡ್ಬೇಕಂದ್ರೆ ಮಾಡಿದ್ದು ಸುಮ್ಮನೆ ನಂತರ ಕೇಳಿ ಮಾಡ್ಕೋಬೇಕು ನೋಡಿ. ರೊಟ್ಟಿ ಮಾಡ್ತೀನಿ. ರೊಟ್ಟಿ ಮಾಡಿ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕಂತೀನಿ. ನೀನು 4 ಕಟ್ ಮಾಡು ಅಂದ್ರೆ ಅದ ರೀ. ಮತ್ತೊಂದು 5 ಕಟ್ ಮಾಡಿದ್ದು ಅದಕ್ಕೆ ಕಟ್ ಮಾಡಿ ನೋಡಿ. ಕೆಲಸನೇ ಆಯ್ತು ರೀ ಇವತ್ತು. ಅದನ್ನೇ ಮಾಡಿ ನೋಡಿ. ಅದನ್ನೇ ಮಾಡೀನಿ. ತೋರಿಸ್ತೀನಿ ರೀ ನಿಮ್ಗೆ ಆಮೇಲೆ ರೊಟ್ಟಿ ಮಾಡೀನಿ ಎಷ್ಟು ಬಟ್ಟೆ ಕಾಲೇ ನೋಡಾಕತ್ರಿ. ಉದ್ರಿನೂ ಅಷ್ಟೇ ಹೋಗ್ಯಾವ್ರಿ. ರೊಕ್ಕ ಯಾರು ಕೊಡ್ರಿ. ಉದ್ರಿನೇ ಹೋದಾರ. ಒಬ್ರಿಗೆ ಕೊಡೋದಿತ್ತು 400 ಅವ್ರು ಹೋದ್ರು. ವಾಪಸ್ ಮಾಡಿದ್ರಿ ಬಟ್ಟೆ. ಹೆಂಗಾರ ಅಂದ್ರೆ ಕಡೆ ಸುಮ್ಮನೆ ಜಾಕೆಟ್ ಚೋಡ್ರಿ ಇಟ್ಕೋಕೆ ಕುಂತಲ್ಲಿ ಆಗಲ್ರಿ. ಫಸ್ಟ್ ತಂದಾಗ ದಬಾಸ್ ತೊಗೋತಾರಲ್ಲ ಯಾರಿಸಿ ಅವಾಗ ಬೇಸ್ ನೋಡಿ ಅಂತೀರಿ. ರೊಟ್ಟಿ ಹೆಂಗೆ ಬಡಿತೀರಿ ಅಂತೀರಿ. ಈ ಥರ ಬಡಿತೀವಿ ರೊಟ್ಟಿ ನಮ್ಮ ಹಳ್ಳಿ ಕಡೆ. ಲಟ್ಸಲ್ರಿ ನೋಡಿ. ಲಟ್ಸಿ ರೊಟ್ಟಿ ರುಚಿ ಆಗಲ್ಲ ಅಂತೇಳಿ ಲಟ್ಸ ನೋಡಿ ಬಡದು ಬೇಯಿಸ್ಬಿಡ್ತೀವಿ ಅಂತ ಶ್ರಾವಣಿ ಅಡುಗೆ ಮಾಡಾಕತ್ತಾವ್ರಿ. ಏನು ಮಾಡೋದು ನೋಡಿ. ಅನ್ನ ಸಾಂಬಾರು ಏನು ಮಾಡಿಲ್ರಿ. ಬಟಾಟೆ ಪಲ್ಯ ಮಾಡಿದೆ. ಬಟಾಟಿದ್ದು ಇವತ್ತು ನಾಟಿ ಹೊಡ್ಯಾಕತ್ತು. ಹಿಂಗಾಗಿ ತೆಗೆದ್ಕೇರಿ ಪಲ್ಯ ಮಾಡ್ಕೊಂಡಿದ್ದೆ. ಮೊನ್ನೆ ತಂದಿದ್ದೇನ ಮತ್ತು ಅದು ಹಸ್ಬೆಂಡ್ ಮಾಡೋದಂತ. ಶ್ರಾವಣಿ ಹಚ್ತಾರೆ ಈಗ ಮಧ್ಯಾಹ್ನ ಅನ್ನ ಸಾಂಬಾರ ಚಕ್ಕೋಲಿ ಉಂಡಾರಿ ಹೋಗಿಲ್ರಿ. ಅವ್ರಿಗೆ ಚಕ್ಕೋಲಿ ಬಡದು ಬಿಸ್ಬೇಕು ನೋಡಿ. ಬಡ ರೊಟ್ಟಿ ಮಾಡಿ ಸಿಗ್ತೀನಿ ಸ್ನೇಹಿತರೆ ನಿಮಗೆ. ನೋಡಿ ಇವತ್ತು ಟಾಪ್ ಮಾಲು ಸ್ಟಾಕ್ ಏನು ಟಾಪ್ಗಳು ಇರ್ತಾವಲ್ಲ ರೀ. ಟಾಪು ಪ್ಯಾಂಟು ಒಡ್ನಿ ಎಲ್ಲ ಕಮ್ಮಿ ಒಂದು 10 ರೂಪಾಯಿ ಉಳಿದೈತೆ ರೀ. ಒಡ್ನ್ಯಾಗೂ ಎಲ್ಲನೂ ಕೊಟ್ಬಿಟ್ಟು ನೋಡಿ. ಟಾಪ್ನಾಗ ಏನು ಉಳಿಸ್ಕೊಂಡಿಲ್ಲ ರೀ. ಟಾಪ್ನ್ಯಾಗ ಬರೀ ಗಂಟೆ ಕಮ್ಮಿ ಹಾಕೀನಿ. ಗಂಟೆಗಿನ 20 ರೂಪಾಯಿ ಲಕ್ಷಣ ಆಗಲ್ಲಕ್ಕ ಕೊಟ್ಟು ಬಿಡು ಭಾಳ ಚಲೋ ನೋಡಿ. ನಾಳೆಗೆ ಅಷ್ಟು ನೈಟಿ ಮಾಲೂ ಸೇಫ್ ಮಾಡಿಬಿಡ್ತೀನಿ ರೀ. ಇನ್ನೇನು ಅವು ನೈಟಿ ಟಾಪು ತುಂಬಿತ್ತು ರೀ. ಅವು ಇಷ್ಟು 4 ಟಾಪು 2 ಒಡ್ನಿ ಹಾಕ್ತಾರೆ. ನಾಳೆ ಬರ್ತಿದ್ದಾರೆ ಅವರು ಒಯ್ತಾರೆ. ಇವು ಸೀರೆಗಳು ನೋಡ್ಕೇರಿ ಹೋಲ್ಸೇಲ್ ಹಾಕಿ ದೀಪಾವಳಿಗಾರ ಮಾಲ್ ಹಾಕಂಗೆ ಮಾಡಬೇಕು ಅಂತ ಮಾಡೀನಿ ರೀ. ನೋಡೋಣ ಬರೀ ಹೆಂಗಾಗುತ್ತೆ. ಮತ್ತು ರೊಟ್ಟಿ ಮಾಡಿ ಸಿಗ್ತೀವಿ. ರೊಟ್ಟಿ ಮಾಡಿ ಊಟ ಮಾಡಿ ಸಿಗ್ತೀವಿ ಸ್ನೇಹಿತರೆ ನಿಮಗೆ. ರೊಟ್ಟಿ ಮಾಡೀನಿ ರೀ ಇವಾಗ ಸ್ನೇಹಿತರೆ. ಪಲ್ಯನೂ ಮಾಡಿ ಕುದಿಯಾಕೆ ಇಟ್ಟು ಬಂದೀನಿ. ರೊಟ್ಟಿ ಮಾಡ್ಬೇಕು ರೀ. ಮತ್ತು ರೊಟ್ಟಿ ಮಾಡಿ ಸಿಗ್ತೀನಿ ಸ್ನೇಹಿತರೆ ನಿಮಗೆ. ನೋಡಿ ಇಲ್ಲಿ ರೊಟ್ಟಿ ಮಾಡಿದ್ದು ಆಯಿತು. ಊಟ ಮಾಡಿ ಬಂದು ನೋಡಿ. ರೊಟ್ಟಿ ಮಾಡೋ ಒಂದಿಟ್ಟು ವಿಡಿಯೋ ಮಾಡಿದ್ದು ಅಲ್ಲಿಗೆ ಸ್ಕಿಪ್ ಮಾಡಿ ಊಟ ಮಾಡಿದ್ದೀನಿ ರೀ. ಶ್ರಾವಣಿ ಶಿವಕುಮಾರ ಮುಕ್ಕೊಂಡಾರ. ಶ್ರಾವಣಿನೂ ಉಂಡ್ಲು ಶಿವಕುಮಾರ್ನು ಉಂಡ ಹಚ್ತಿದ್ರಿ. ಮಧ್ಯಾಹ್ನ ಚೋಕೋಲಿ ಮಾಡಿದ್ನೆಲ್ಲ ಬಗೆ ಹರಿದಿಲ್ಲ ರೀ. ಚೋಕೋಲಿ ಹೋಗಲ್ಲ ರೀ. ಆ್ಯಕ್ಚುಲಿ ನಾ ಮಾಡಬಾರ್ದಾಗಿತ್ತು. ಸುಸ್ಲಾ ಮಾಡಿದ್ನೆಲ್ಲ ಮಧ್ಯಾಹ್ನ ರೊಟ್ಟಿ ಪಲ್ಯ ಮಾಡಂದೆ. ಮತ್ತು ಹೇಳಿದ್ನಲ್ರಿ ಬಟ್ಟೆ ಗದ್ಲಕ್ಕೆ ಬಿದ್ದೀನಿ ರೀ. ಹಿಂಗಾಗಿ ಅಡುಗೆ ಮಾಡೋದಾಗಲಿಲ್ಲ. ಯಾವ್ದಾರ ಇಟ್ಟು ಮಾಡಿಕೊಟ್ರಾತು ಮಕ್ಕಳಿಗೆ ಅಂತ ಮಾಡಿಕೊಟ್ಟು ನೋಡಿ. ಬನ್ನಿ ಈ ಟೈಮ್ ಬಂದು 8:30 ಆಗೈತೆ ನೋಡಿ ಟೈಮ್ ಇವಾಗ. ನಾ ಹೇಳ್ತೀನಿ ರೀ ಅದನ್ನ ಹೆಂಗೆ ಏನೇನು ಕೊಟ್ಟೆ ಏನೇನಿಲ್ಲ ಎಷ್ಟು ರೇಟಿಗೆ ಹೆಂಗೆ ಎಲ್ಲ ನಿಮಗೂ ಶೇರ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ. ಶ್ರಾವಣಿ ಶಿವಕುಮಾರ್ ಮಾಡ್ಕೊಂಬಿಡ್ರಿ. ನಂಗೆ ಲೇಟ್ ಆಗುತ್ತೆ ಇವತ್ತಂದೆ. ಟೈಮ್ 11 ಆಗುತ್ತೆ ನನಗೆ ಗೊತ್ತಿಲ್ಲ ರೀ. 11:30 ಆಗುತ್ತೆ ನನಗೆ ಗೊತ್ತಿಲ್ಲ. ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕಂತೀನಿ. ನಾ ಕದ ಹಾಕ್ಕೊಂಬಂದು ನೋಡಿರಿ ಶ್ರಾವಣಿ. ಕದ ಹಾಕ್ಕೊಂಬಂದು ಮುಕ್ಕೋರ ಇವಾಗ ಹಾಸ್ಕೊ ಮುಕ್ಕೊಂಡ ಇನ್ನೂ ನಿಂದಿತ್ತಿಲ್ಲ. ಶಿವಕುಮಾರ್ ಇನ್ನೂ ಮುಕ್ಕೊಂಡಿಲ್ಲ ನೋಡಿ. ನಾ ಏನು ಮಾಡಿದ್ನಿ ಅಂದ್ರೆ ಇವತ್ತು ಪ್ಯಾಂಟು 100 ರೂಪಾಯಿ ಮಾರ್ತೀವಲ್ಲ ರೀ. ನಾ ಪ್ಯಾಂಟು 80 ರೂಪಾಯಿ ಕೊಟ್ಟೇನಿ ರೀ. 20 ರೂಪಾಯಿ ಕಮ್ಮಿ ಮಾಡೀನಿ ರೀ ಪ್ಯಾಂಟಿಗೂ. ಒಡ್ನಿ 50 ಕೊಡೋದು 40 ಮಾಡೀನಿ ರೀ. 10 ರೂಪಾಯಿ ಕಮ್ಮಿ ಮಾಡೀನಿ. ಟಾಪು 200 ಕೊಡೋದು 150 ಕೊಟ್ಟೀನಿ ನೋಡಿ.
ಹಂಗಂದ್ರೆ ಮಾರ್ಲರು ಭಾಳ ದಿನದ್ದು ಟಾಪ್ಗಳಿದ್ವು ರೀ. ಮಾರ್ಲರು ಇಟ್ಕೊಂಡು ಏನು ಮಾಡೋದು ಹೇಳಿ, ಅವು ಸೇಲ್ ಆಗ್ಲಿಕ್ಕಂದ್ರೆ ಮತ್ತು ಮುಂದೆ ಒಳ್ಳೆ ತೊಗೊಳಲ್ಲ. ಹೊಳ್ಳಿ ಅವ್ರಿಗೆ ರಿಟರ್ನ್ ಕೊಟ್ಟು ಅವ್ರು ಮತ್ತೆ ರೇಟ್ ಕಮ್ಮಿ ಮಾಡ್ತಾರೆ. ಮತ್ತು ಅವ್ರು ನಮ್ಗೆ 100 ರೂಪಾಯಿ ಬಿದ್ದಿದ್ದು ಅಂದ್ರೆ 120 ಹಿಂಗೆ ಹಿಡಿತಾರೆ ಅವರು. ಹಿಂಗಾಗಿ ಬೇಡ ಅಂಥೇಳಿ ಇವತ್ತು ಕರೆಂಟ್ ಇಲ್ಲಾಂದ್ರೆ ಅದನ್ನಾರ ಮಾಡಿ ನೋಡಿ. ಆಫರ್ ಅಂತೇಳಿ ಮಾಡಿಬಿಟ್ಟು ನೋಡಿ. ಆಫರ್ನ ಒಬ್ರಿಗೆ ಅಂದನ್ರಿ, ಒಬ್ರಿಗೆ ಹಿಂಗೆ ಅಂದನ್ರಿ, ಇವು ಟಾಪು ಕಿತ್ತಾಡಕತ್ತಿದ್ರು. ಅವರು ಹಾಯ್ಕೊಂಡ್ರು. 4 ಟಾಪ್ ತೊಗೊಂಡ್ರಿ ಆಕಿ, 2 ಓಡ್ನಿ ತೊಗೊಂಡು, ಪ್ಯಾಂಟ್ ಏನು ತೊಗೊಂಡ್ಲ 1150 ಆಯಿತು. ಆಫರ್ನಾಗ ಕೊಟ್ಬಿಡ್ತೀವಿ ಬಿಡವ, ನೀನು ಹೆಂಗೆ ಕೊಟ್ಟಿರಿ ಹಂಗೆ ಕೊಟ್ಬಿಡ್ತೀವಿ, ತೊಗೊಂಡ್ಬಿಡು ಅನ್ನೋ ನಾನು ಅಂದೇನ್ರಿ. ಅಕ್ಕಿ ಹೋಗಿ ಮತ್ತೊಬ್ರಿಗೆ ಹೇಳ್ರಿ. ಅಕ್ಕಿ ಬಂದ್ರಿ, ಅಕ್ಕಿದ್ರೆ ಅಕ್ಕ 100 ರೂಪಾಯಿ ಒಂದು ಟಾಪ್ ಇದ್ರೆ ಕೊಡೋನು. ಅಕ್ಕಿ 2 ತೊಗೊಂಡ್ರಿ. ಮತ್ತೊಬ್ಬರು ಅಂಟಿಯರು ಬಂದರು. ಅಂಟಿಯರ್ ಇದ್ರೆ ಅವರು 2 ಟಾಪ್ ತೊಗೊಂಡ್ರಿ ಮಗಳಿಗೆ. ಮತ್ತು ಅಕ್ಕಿ ಅಂಟಿ ಹೋಗಿ ಎಲ್ಲ ತಮ್ಮ ಮನೆಯಾಗ ಹೇಳ್ಬಿಟ್ಟಾರಿ. ಅಷ್ಟು ಸ್ಟಾಕ್ ಮಾಡಿ ಎಲ್ಲ ಖಾಲಿ ಮಾಡಿಬಿಟ್ಬಿಡಿ. ಇವತ್ತು ಯಾಕೆ ಹೋದ್ರೋಲಿ, ನಮಗೇನು ರೀ 10-20 ರೂಪಾಯಿ ಉಳಿದು ಸಾಕ್ರಿ. 10-20 ರೂಪಾಯಿ ಉಳಿಲಿಕ್ಕೂ ಗಂಟೆ ಉಳಿದು ಸಾಕ್ರಿ. ಯಾಕಂದ್ರೆ ಫಸ್ಟಿಗೆ ಮಾಲ್ ಥರನ ನಮ್ಗೆ ಲಾಭ ಸಿಕ್ಕಿರ್ತೈತಿ ಅದಾಗ. ಹಿಂಗಾಗಿ ಎಲ್ಲನೂ ಸೇಲ್ ಮಾಡಿಬಿಟ್ರಿ ನೋಡಿ. ಏನು ಮಾಡೋದು ಏನು, ಯಾವುದೇ ಬಿಸ್ನೆಸ್ ಅಲ್ರಿ, ಇಟ್ಕೊಂಡು ಕುಂದ್ರಕ್ಕಿಂತ ಕೊಟ್ಟು ಕುದಿದ್ದು ಭಾಳ ಚಲೋ ನೋಡಿ. ಯಾಕಂದ್ರೆ ಅವು ಸೇಲ್ ಆಗಲ್ಲ ಅಂತ ಗೊತ್ತಿರ್ತೈತೆ ರೀ. ಇವಾಗ ನಾ ಬಟ್ಟೆ ಮಾರಕ್ಕಿಂತ ಇದು ಟಾಪ್ಗಳು ಹಂಗೆ ಇದ್ದವು ರೀ. ನಾವು ಯೂಟ್ಯೂಬ್ ಚಾನಲ್ ಮಾಡೋಕ್ಕಿಂತ ಮೊದಲು ಟಾಪ್ಗಳು ಹಂಗೆ ಇದ್ದವು ರೀ. ಹುಬ್ಳಿ ಹುಬ್ಳಿ ಯೂಟ್ಯೂಬ್ ಚಾನಲ್ ಮಾಡಿ ಹುಬ್ಳಿ ಹೋಗಿಲ್ರಿ. ಹುಬ್ಳಿ ತಂದು ಟಾಪು ಎಲ್ಲ ಹಂಗೆ ಇದ್ದವು ರೀ. ಏನು ಮಾಡೋದಪ್ಪ, ಏನು ಮಾಡೋದು ನೋಡಿದಾಗ ಚಿಂತೆ ಹತ್ಬಿಡ್ರಿ. ಏನು ಮಾಡ್ಬೇಕು ಏನು ಮಾಡಬೇಕು, ಹಾಗೆ ಕೊಟ್ರೆ ಅದು ಯಾರಿಗಾರ ಅಂತಿದ್ದೀನಿ ರೀ. ಹಂಗೆ ಯಾಕೆ ಕೊಡೋದಪ್ಪ ಅಂತೇಳಿ ಮತ್ತು ಹಂಗೆ ಕೊಟ್ರೆ ನಮ್ಗೆ ಗಂಟು ಫಂಕ್ಷನ್ ಆಗುತ್ತಲ್ಲ ರೀ. ಯಾರು ಮಂದಿ ಮಕ್ಳಿಗೆ ಕೊಟ್ಟು ಹುಡ್ತಾರೆ ಬಿಡ್ರಿ, ಗಂಟು ಲುಕ್ಷನ್ ಆಗುತ್ತಲ್ಲ. ಮತ್ತು ಅದು ವಿಚಾರ ಮಾಡ್ಬೇಕಲ್ರಿ. ಇವಾಗ ಮಂದಿ ಮಕ್ಳು ಕೊಟ್ಟು ಬಿಡ್ತಾರೆ, ನಮಗೆ ಗಂಟು ಲುಕ್ಷನ್ ಆಗುತ್ತಲ್ಲ. ಹಿಂಗಾಗಿ ಗಂಟ್ರ ಬಂದ್ರೆ ಬರ್ತಿದ್ದು ಬಿಡಪ್ಪ ಅಂತೇಳಿ ಇವತ್ತಿಂದ ರೇಟ್ ನಾಳೆಗಿರಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ರೀ ಮೊದಲೇನ ಅವ್ರಿಗೆ. ಎಲ್ಲರೂ ದಬ ಬಂದು ಹೋದ್ರಿ. ಯಾವ ಮೊದ್ಲಿನ ಪಾರ್ಲರ್ ಇದ್ದವಲ್ರಿ ಅವೆಲ್ಲ ಖಾಲಿ ಮಾಡಿದ್ದೀನಿ ರೀ. ಇನ್ನೇನು ಒಂದಿಷ್ಟು ಉಳ್ದವ್ರಿ, ಇನ್ನೊಂದು ಚಲೋ ಅದಾವ್ರಿ ಟಾಪ್ಗಳು. ಅವು ಮಾರ್ತಾವನು ಗ್ಯಾರಂಟಿ ಇದ್ದು ಇಟ್ಕೋಬೇಕು ರೀ. ಮಾರಲ್ಲೂ ಗ್ಯಾರಂಟಿ ಇರ್ತದೆ, ದಾಟಿಸ್ಬಿಡಕ್ಕೆ ಮಾಡಿ ಮುದ್ದೆ ಅದು ಭಾಳ ದಿನ ಅದು ಮುದ್ದೆ ಆಗಿರ್ತಲ್ಲ ರೀ ಅರಿವಿ, ಅವನ್ನೆಲ್ಲ ದಾಟಿಸ್ಬಿಟ್ಟಿನಿ ರೀ. ಟಾಪ್ ಪ್ಯಾಂಟನ್ನು ಭಾಳ ಇಲ್ಲ. ಅದು ದೀಪಾವಳಿ ಹೊಸ ಮಾಲ್ ಹಾಕಿದ್ರಾತು, ಇಸ್ಕೊಂಡು ರೊಕ್ಕ ಇಸ್ಕೊಂಡು ಹೊಸ ಮಾಲ್ ಹಾಕಿದ್ರಾತು. ಯಾರು ರೊಕ್ಕ ಕೊಟ್ಟಿಲ್ರಿ. ಒಂದು 300 ರೂಪಾಯಿ ಅಟ್ಯಾಕ ಇವು ನೋಡಿ. ಎಲ್ಲರೂ ಉದ್ರಿವ್ಯಾರ ಕೊಡ್ತಾರೆ. ಎಲ್ಲ ಲೆಕ್ಕ ಹಚ್ಚಿಲ್ಲ, ಇಷ್ಟು ಲೆಕ್ಕ ಹಚ್ಚಿರ್ತೀನಿ. ಕೊಡ್ತಾರೆ, ಕೊಟ್ಟಾಕೊಳ್ರಿ. ಮತ್ತು ಇಟ್ಟು ಮನ್ಯಾಗ ಇಟ್ಟರೆ ರೊಕ್ಕ ಬರ್ತಾವೇನು ರೀ. ನಾವು ಹೋದ್ರೆ ಕೊಡ್ತಾರೆ. ಒಮ್ಮೆ ನಮ್ಗೆ ಮನ್ಯಾಗ ಇಟ್ಟರೆ ರೊಕ್ಕ ಬರಲ್ಲ ಅಂತೇಳಿ ಮೊದಲು ಕೊಟ್ಬಿಟ್ಟಿನಿ ರೀ. ಹೆಂಗೆ ಕೊಡೋದು ಗೊತ್ತಿರ್ಬೇಕು ರೀ. ಒಳ್ಳೆ ಹೆಂಗೆ ವಸೂಲಿ ಮಾಡ್ತಿನ್ನೋದು ವಿಚಾರ ಇರ್ಬೇಕು ರೀ ಮನುಷ್ಯಾಗ. ಯಾವುದೇ ವ್ಯಾಪಾರ ಮಾಡಿರಿ, ನಾವು ಉದ್ರಿ ಕೊಟ್ಟ ಮ್ಯಾಗ ಅವ್ನು ವಸೂಲಿ ಮಾಡ್ತೀವಿ ಅನ್ನೋದು ಟ್ಯಾಲೆಂಟ್ ಇರ್ಬೇಕು ರೀ. ಹಿಂಗೆ ಹೇಳಿ ಯಾವ್ದಕ್ಕಾರ ಹೇಳಿ ಕಲ್ಲಾಗೋತು ಮುಳ್ಳಾಗೋತು ಅಂತೇಳಿ ವಸೂಲಿ ಮಾಡ್ಕೋಬೇಕು ನೋಡಿ. ನಾವು ಕುಂತು ಮಾತಾಡಕತ್ತಾರೆ, ಹಂಗೆ ಮಾತಾಡಕತ್ತಿ ಬಿಡ್ತೀವಿ ನೋಡಿ. ಬನ್ನಿ ಎಲ್ಲರೂ ಯಾವ ಬಿಸ್ನೆಸ್ ಮಾಡ್ತೀಯಕ್ಕ, ರೊಟ್ಟಿ ಬಿಸ್ನೆಸ್ ಮಾಡ್ತೀರಕ್ಕ, ಎಲ್ಲರೂ ಭಾಳ ಕಮೆಂಟ್ ಬಂದವ್ರಿ. ಅದು ಯಾವ ಬಿಸ್ನೆಸ್ ಮಾಡ್ತೀನಿ, ಯಾವ ಬಿಸ್ನೆಸ್ ಇಲ್ಲ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ಬೇಕಂತ ಮಾಡೀನಿ ರೀ. ನಿಮಗೆ ಯಾವ ಬಿಸ್ನೆಸ್ ಚಲೋ ಅನ್ಸುತ್ತೆ ನೀವು ಆಯ್ಕೆ ಮಾಡಿ. ನಾ ಯಾವ ಬಿಸ್ನೆಸ್ ನೀವು ಹೆಚ್ಚಿಗೆ ಆಯ್ಕೆ ಮಾಡ್ತೀರಿ ಅದನ್ನೇ ಬಿಸ್ನೆಸ್ ಚಲೋ ಮಾಡ್ತೀನಿ ರೀ. ನಾ ವಿಚಾರ ಮಾಡಾಕತ್ತೀನಿ ರೀ, ನಾ ಇದೇ ಚಲೋ ಮಾಡ್ತೀನಿ ಅಂತ ಹೇಳ್ರಿ. ನೋಡೋಣ್ರಿ ಹೆಂಗಾಗತ್ತೆ. ನಾ ಇವತ್ತು ಬರ್ತೀನಿ ಅಂದ್ರೆ ಬಲ್ಲಿ ನೋಡಿ, ನಾಳೆ ಬರ್ತಾಳಂತ. ಅಕ್ಕ ಮಂತ್ರಾಲಯಕ್ಕೆ ಹೋದ್ಲಲ್ರಿ, ಹಿಂಗಾಗಿ ಬಂದಿಲ್ಲ. ಮಂತ್ರಾಲಯದು ವಿಡಿಯೋಸ್ ಬಂದಾವ್ರಿ. ನಾಳೆ ವಿಡಿಯೋದಾಗ ಶೇರ್ ಮಾಡ್ತೀನಿ ರೀ. ವಿಡಿಯೋ ಇಲ್ಲಿ ಎಂಡ್ ಆಗುತ್ತೆ. ವಿಡಿಯೋ ಇದೇ ಹೆಲ್ತ್ ಆಗುತ್ತೆ ನೋಡಿ. ಇದೇ ವಿಡಿಯೋ ಭಾಳ ಬೋರ್ ಆಗುತ್ತೆ ಎಲ್ಲರಿಗೂ ವಿಡಿಯೋ ನೋಡೋಕೆ. ಹಿಂಗಾಗಿ ಆದಷ್ಟು ಸ್ವಲ್ಪ ವಿಡಿಯೋ ಮಾಡಿ ಹಾಕ್ಬೇಕು ನೋಡಿ ಅಂತ ನಂದು ಅಭಿಪ್ರಾಯ ರೀ. 20 ನಿಮಿಷ 30 ನಿಮಿಷ ವಿಡಿಯೋ ಆದರೆ ನಮ್ಮದು ನೆಟ್ಟೂ ವೇಸ್ಟ್ ರೀ. ಅಷ್ಟು ನೋಡಲ್ರಿ. ವ್ಯೂವರ್ಸ್ಗಳೇ ಬೇಸರ ಆಗಿಬಿಡ್ತೀವಿ. ಬೋರ್ ಆಗೋ ಕೆಲಸ ಎಂದೂ ಮಾಡೋಕೆ ಹೋಗ್ಬೇಡ್ರಿ. ವ್ಯೂವರ್ಸ್ಗಳಿಗೆ ಇಷ್ಟ ಆಗೋ ಕೆಲಸ ಮಾಡ್ಬೇಕು ರೀ. ಬನ್ನಿ, ಈ ವಿಡಿಯೋ ಇಲ್ಲಿಗೆ ಇಷ್ಟವಾಗ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್. ಬಿಸ್ನೆಸ್ ಬಗ್ಗೆ ಅದೊಂದು ಮಾಹಿತಿನೇ ಬೇರೆ ವಿಡಿಯೋ ಮಾಡ್ತೀನಿ ರೀ. ಬಾಯ್, ಗುಡ್ ನೈಟ್. ಎಲ್ಲರಿಗೂ ನಾನು ಟೀಚಿಂಗ್ ಮಾಡ್ಬೇಕಂತೀನಿ. ನಾನು ಮುಕ್ಕೊಂಡಲ್ರಿ ಇವಾಗ. ನಿಮಗೆ ಗುಡ್ ನೈಟ್ ಆಯಿತು ಎಲ್ಲರಿಗೂ. ಯೂಟ್ಯೂಬ್ ಫ್ಯಾಮಿಲಿ ಗುಡ್ ನೈಟ್, ಬಾಯ್.